ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಕ್ಷಿತಾ ಆಶಾ ವ್ಲಾಗ್ಸ್. ಹೇಗಿದ್ದಾರೆ ಎಲ್ಲರೂ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಅಂತ ಥಂಬ್ನೇಲಲ್ಲಿ ನೀವು ನೋಡಿರ್ತೀರಾ. ಹೌದು, ರಿಲೇಷನ್ ಅಂದರೆ ಸೋದರ ಮಾಮ, ಸಂಬಂಧಿಕರು. ಸೊ ನಮ್ಮ ಸಂಬಂಧದಲ್ಲೇ ಮದುವೆ ಆಗ್ತಾ ಇದ್ದೀವಿ ಅಂತ ಅನ್ನೋರಿಗೆ ಇದು ತುಂಬ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ. ಇದು ನೋಡಲೇಬೇಕಾಗುತ್ತೆ. ನೀವು ಕೆಲವೊಬ್ಬರಿಗೆ ಡೌಟ್ ಇರುತ್ತೆ, ಮದುವೆ ಆದಮೇಲೆ ಸಂಬಂಧದಲ್ಲಿ ಮದುವೆ ಆಗ್ತಾ ಇದ್ದೀರಾ ಅಂತ ಹೇಳಿದ್ರೆ ಕೆಲವೊಬ್ಬರಿಗೆ ಮಕ್ಕಳಾಗೋದಿಲ್ಲ, ಮತ್ತು ಆಮೇಲೆ ಕೆಲವೊಬ್ಬರಿಗೆ ಹುಟ್ಟೋ ಮಕ್ಕಳು ಕೂಡ ಏನಾದರೂ ಪ್ರಾಬ್ಲಮ್ ಇರುತ್ತೆ, ನ್ಯೂನ್ಯತೆಗಳಿರುತ್ತೆ. ಸೊ ಈ ಥರ ಮತ್ತು ಆಮೇಲೆ ಏನಾದರೂ ಫ್ಯೂಚರಲ್ಲಿ ಇಬ್ಬರು ಸಂಬಂಧಿಕರಲ್ಲಿ ಮದುವೆ ಆಗಿರೋದ್ರಿಂದ ಫ್ಯೂಚರಲ್ಲಿ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ. ಈ ಥರ ಸುಮಾರು ಜನ ಹೇಳಿರೋದನ್ನ ಕೇಳಿರ್ತೀರ. ಓನ್ ಎಕ್ಸ್ಪೀರಿಯನ್ಸ್, ನಾನು ರಿಲೇಷನಲ್ಲಿ ಮದುವೆ ಆಗಿರೋದ್ರಿಂದ ಇದು ನಿಜಾನ ಸುಳ್ಳ ಏನು ಅನ್ನೋದು ನಾನು ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ವಿಡಿಯೋ ನೋಡಿ. ಹಾಗೆಯೇ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೋದಲ್ಲೇ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ. ಫಸ್ಟು ಮೊದಲನೇದಾಗಿ, ರಿಲೇಷನಲ್ಲಿ ಮದುವೆ ಆಗ್ಬೋದಾ? ಹೌದು, ಖಂಡಿತವಾಗ್ಲೂ ರಿಲೇಷನಲ್ಲಿ ಮದುವೆ ಆಗ್ಬೋದು. ಯಾಕಂದರೆ ಕೆಲವೊಬ್ರಿಗೆ ಆಸೆ ಇದ್ದೇ ಇರುತ್ತೆ. ಈಗ ಚೆನ್ನಾಗಿ ರಿಚ್ ಆಗಿದ್ದಾರೆ ಮನೆ ಕಡೆ ಅಂತ ಹೇಳಿದ್ರೆ ಎಷ್ಟೊಂದು ಜನ ಬೇರೆ ಕಡೆ ಸಂಬಂಧ ಕೊಡೋದಕ್ಕೆ ಇಷ್ಟಪಡೋದಿಲ್ಲ. ನಾವು ಸಂಬಂಧದಲ್ಲೇ ಮದುವೆ ಆದರೆ ನಮ್ಮ ಆಸ್ತಿ ನಮ್ಮಲ್ಲೇ ಇರುತ್ತೆ, ಬೇರೆಯವ್ರಿಗೆ ಏನು ಹೋಗಬೇಕು ಅನ್ನೋ ಥಾಟಲ್ಲಿ ಕೆಲವೊಬ್ರು ಇರ್ತಾರೆ, ತುಂಬ ರಿಚ್ ಆಗಿರೋರು. ಸೊ ಆ ಥರದವರು ಸಂಬಂಧಿಕರಲ್ಲೇ ಕೊಟ್ಟು ಅವರು ಮದುವೆ ಆಗ್ತಾರೆ. ಸೊ ಅದು ಕೂಡ ನೋ ಪ್ರಾಬ್ಲಮ್. ಇನ್ನೂ ಕೆಲವೊಬ್ರು ಇರ್ತಾರೆ, ಬೇರೆಯವ್ರಿಗೆ ಕೊಟ್ಟರೆ ಹೆಂಗಿರ್ತಾರೋ ಏನೋ ಅವ್ರ ಮನೆ ಕಡೆ, ನಮ್ಮ ಮಕ್ಕಳನ್ನ ನಾವು ಹೆಂಗೆ ಬೇರೆಯವ್ರಿಗೆ ಕೊಡೋದು, ನಮ್ಮವರೇ ಆದರೆ ಒಂದು ಸ್ವಲ್ಪ ಏನಾದರೂ ಪ್ರಾಬ್ಲಮ್ ಆದ್ರೂ ತಿದ್ದಿ ಬುದ್ಧಿ ಹೇಳ್ಬಿಟ್ಟು ಅವ್ರನ್ನ ಚೆನ್ನಾಗಿ ನೋಡ್ಕೋಬೋದು, ನಮ್ಮ ಮಕ್ಕಳು ಜೀವನ ಚೆನ್ನಾಗಿರಬೇಕು, ನಮ್ಮ ಕಣ್ಮುಂದೆನೇ ಇರ್ತಾರೆ ಅಂತ ಹೇಳ್ಬಿಟ್ಟು ಇನ್ನೂ ಕೆಲವೊಬ್ಬರು ಈ ರೀಸನ್ಗೆ ಸಂಬಂಧದಲ್ಲಿ ಕೊಟ್ಟು ಮದುವೆ ಮಾಡ್ತಾರೆ. ಸೊ ಹಾಗಾಗಿ ಸಂಬಂಧದಲ್ಲಿ ಕೊಟ್ಟು ಮದುವೆ ಮಾಡೋದು ಯಾವುದೇ ಥರದ ಪ್ರಾಬ್ಲಮ್ ಏನಿಲ್ಲ. ಯಾಕಂತ ಹೇಳಿದ್ರೆ ಈಗ ನಾನು ಹೇಳಿದೆ ಸ್ಟಾರ್ಟಿಂಗಲ್ಲಿ, ಸಂಬಂಧದಲ್ಲಿ ಮದುವೆ ಆದವ್ರಿಗೆ ಮಕ್ಕಳಾಗೋದಿಲ್ಲ, ಮತ್ತು ಆಮೇಲೆ ಫ್ಯೂಚರಲ್ಲಿ ಪ್ರಾಬ್ಲಮ್ ಆಗುತ್ತೆ, ಹುಟ್ಟೋ ಮಗು ಚೆನ್ನಾಗಿರೋದಿಲ್ಲ, ಈ ಥರ ಎಲ್ಲ ಕೇಳಿರ್ತಿರಲ್ಲ. ಈ ಥರ ಏನೂ ಇಲ್ಲ. ಈ ಥರ ಯಾವಾಗುತ್ತೆ ಅಂತ ಹೇಳಿದ್ರೆ, ಸಂಬಂಧದಲ್ಲಿ ನೀವು ಮದುವೆ ಆಗ್ತಿದ್ದೀರ ಅಂತ ಹೇಳಿದ್ರೆ ನಿಮಗೆ ಕೆಲವೊಂದು ಫ್ಯಾಮಿಲೀಸಲ್ಲಿ ವಂಶ ಪಾರಂಪರ್ಯವಾಗಿ ಬಂದಿರುತ್ತೆ ಕೆಲವೊಂದು ಕಾಯಿಲೆ. ಈಗ ಕೆಲವೊಬ್ಬರಿಗೆ ಏನಾದರೂ ಒಂದು ಸಮಥಿಂಗ್ ಒಂದು ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಹಿಂದೆಯಿಂದ ಅದು ಕ್ಯಾರಿ ಆಗ್ತಾ ಬರ್ತಿದೆ ಜನ್ರೇಷನ್ಗೆ, ಅಂದರೆ ಅದು ನೀವು ರಿಲೇಷನಲ್ಲಿ ಮದುವೆ ಆಗಿರೋದ್ರಿಂದ ನಿಮಗೆ ಬರುವಂತಹ ಚಾನ್ಸಸ್ ಇರುತ್ತೆ. ಅಷ್ಟೇ ಬಿಟ್ಟರೆ ಬೇರೆ ಯಾವುದೇ ಥರದ ಪ್ರಾಬ್ಲಮ್ಸ್ ಆಗೋದಿಲ್ಲ. ಮತ್ತು ಆಮೇಲೆ ನಾನು ಕೂಡ ರಿಲೇಟಿವ್, ಅಂದರೆ ನನ್ನ ಹಸ್ಬೆಂಡ್ ಕೂಡ ಅಮ್ಮನ ತಮ್ಮನೇ. ಸೊ ನಾನು ಸಂಬಂಧದಲ್ಲೇ ಮದುವೆ ಆಗಿರೋದು, ಅವರು ನನಗೆ ಮಾವ ಆಗಬೇಕು. ಸೊ ಅವ್ರನ್ನೇ ನಾನು ಮದುವೆ ಆಗಿರೋದು. ಸೊ ಈಗ 2 ಬೇಬಿ ಬಾಯ್ಸೇ ಇದ್ದಾರೆ, ಹೆಲ್ದಿಯಾಗೇ ಇದ್ದಾರೆ. ನನಗೆ ಆಗಲಿ ಅವ್ರಿಗೆ ಆಗಲಿ ಇಲ್ಲ ನನ್ನ ಮಕ್ಕಳಿಗೆ ಆಗಲಿ ಯಾವುದೇ ಥರದ ಪ್ರಾಬ್ಲಮ್ಸ್ ಆಗಿಲ್ಲ. ಸೊ ಯಾವುದೇ ಥರದ ಪ್ರಾಬ್ಲಮ್ಸ್ ಅನ್ನೋದು ಆಗೋದಿಲ್ಲ. ಸೊ ನಥಿಂಗ್ ಟು ವರಿ, ಯಾವುದೇ ಥರದ ಟೆನ್ಷನ್ ತೊಗೋಬೇಡಿ. ಸೇಮ್ ನಾರ್ಮಲಾಗಿ ಬೇರೆ ಹೊರ್ಗಡೆ ಕೊಟ್ಟು ಮದುವೆ ಆಗಿರೋ ಅವ್ರ ಮಕ್ಕಳು ಹೇಗೆ ಹೆಲ್ದಿಯಾಗಿರ್ತಾರೆ ಅಷ್ಟೇ ಹೆಲ್ದಿಯಾಗಿ ರಿಲೇಷನಲ್ಲಿ ಮದುವೆ ಆಗಿರೋ ಮಕ್ಕಳು ಕೂಡ ಅಷ್ಟೇ ಇಂಟೆಲಿಜೆಂಟಾಗಿ, ತುಂಬ ಬೆಳವಣಿಗೆ ಎಲ್ಲ ತುಂಬ ಚೆನ್ನಾಗೇ ಇರುತ್ತೆ. ಸೊ ಯಾವುದೇ ಥರದ ವರೀಸ್ ನೀವು ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ಮತ್ತಿನ್ನೂ ಕೆಲವೊಂದು ರಿಲೇಷನಲ್ಲಿ ಮದುವೆ ಆದರೆ ಮತ್ತು ಆಮೇಲೆ ಬ್ಲಡ್, ಈಗ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು ಕೂಡ ಬ್ಲಡ್ ಸೇಮ್ ಇದೆ. ಸೊ ಏನಾದರೂ ಪ್ರೆಗ್ನೆನ್ಸಿಲಿ ಪ್ರಾಬ್ಲಮ್ ಆಗ್ಬೋದು, ಇಲ್ಲ ಏನಾದರೂ ಮಿಸ್ಕ್ಯಾರೇಜ್ ಆಗೋ ಚಾನ್ಸಸ್ ಇರುತ್ತೆ, ಮತ್ತು ಇನ್ನೊಂದು ಪ್ರಾಬ್ಲಮ್ ಆಗುತ್ತೆ ಅಂತೆಲ್ಲ ನೀವು ನೋಡಿರ್ತೀರ, ಕೇಳಿರ್ತೀರ. ಸೊ ನಂದು ಬಿ ಪಾಸಿಟಿವ್, ಹಾಗೆ ನನ್ನ ಹಸ್ಬೆಂಡ್ದು ಕೂಡ ಬಿ ಪಾಸಿಟಿವ್, ಇಬ್ಬರದು ಕೂಡ ಬಿ ಪಾಸಿಟಿವೇ. ಇದೇ ಥರ ನಾನು ಕೇಳಿಬಿಟ್ಟು ತುಂಬ ವರಿ ಮಾಡ್ಕೊಂಡಿದ್ದೆ. ದಯವಿಟ್ಟು ಈ ಥರದಕ್ಕೆ ನೀವು ವರಿ ಮಾಡ್ಕೊಳ್ಳೋದಕ್ಕೆ ಹೋಗಲೇಬೇಡಿ. ಯಾಕಂತೇಳಿದರೆ ಇಬ್ಬರದು ಕೂಡ ಬ್ಲಡ್ಡು ಒಂದೇ ಆಗಿದ್ರೂ ಕೂಡ ಯಾವುದೇ ಥರದ ಪ್ರೆಗ್ನೆನ್ಸಿಗೆ ಪ್ರಾಬ್ಲಮ್ ಬರೋದಿಲ್ಲ. ಹಾಗೆ ಯಾವುದೇ ಥರದ ಪ್ರಾಬ್ಲಮ್ಮು ಫುಲ್ಲು ನಿಮಗೆ ಎಂಟೈರ್ ಫ್ಯೂಚರ್ಗಾಗಿರ್ಬೋದು, ಪ್ರೆಗ್ನೆನ್ಸಿ ಜರ್ನಿಗಾಗಿರ್ಬೋದು, ಯಾವುದಕ್ಕೂ ಕೂಡ ಒಂದು ಪ್ರಾಬ್ಲಮ್ ಅನ್ನೋದಾಗೋದಿಲ್ಲ. ಈಗ ನಂದು ಬಿ ಪಾಸಿಟಿವ್, ಹಸ್ಬೆಂಡ್ದು ಬಿ ಪಾಸಿಟಿವ್, ಹುಟ್ಟ ಮಕ್ಕಳಿಗೂ ಕೂಡ ಇಬ್ಬರಿಗೂ ಕೂಡ ಬಿ ಪಾಸಿಟಿವ್, ನಮ್ಮ ಫ್ಯಾಮಿಲಿನೇ ಬಿ ಪಾಸಿಟಿವ್ ಆಗಿರೋದ್ರಿಂದ ಏನು ಪ್ರಾಬ್ಲಮ್ ಫೇಸ್ ಮಾಡಿಲ್ಲ ನಾವು, ಯಾವುದೇ ಇಶ್ಯೂಸ್ ಆಗಿಲ್ಲ, ಏನೂ ಆಗಿಲ್ಲ. ಸೊ ರಿಲೇಷನ್ನಲ್ಲೂ ನೀವು ಆರಾಮಾಗಿ ಮದುವೆ ಆಗ್ಬೋದು, ಬ್ಲಡ್ ರಿಲೇಷನ್ನಲ್ಲಿದ್ರೂ ಕೂಡ ಏನು ಪ್ರಾಬ್ಲಮ್ ಇಲ್ಲ. ಹಾಗೆ ಇಬ್ಬರದು ಸೇಮ್ ಬ್ಲಡ್ ಇದೆ ಅಂದ್ರೂ ಏನು ಪ್ರಾಬ್ಲಮ್ ಇಲ್ಲ. ಯಾವಾಗ ಪ್ರಾಬ್ಲಮ್ ಆಗುತ್ತೆ ಅಂದರೆ ಹಸ್ಬೆಂಡ್ದು ನೆಗೆಟಿವ್ ಬ್ಲಡ್ ಗ್ರೂಪ್ ಇದ್ದು ವೈಫ್ದು ಪಾಸಿಟಿವ್ ಬ್ಲಡ್ ಗ್ರೂಪ್ ಇದ್ದರೆ ಮಾತ್ರ ಕೆಲವೊಂದು ಕೇಸಸಲ್ಲಿ ಪ್ರಾಬ್ಲಮ್ ಆಗುತ್ತೆ. ಅಷ್ಟೇ ಬಿಟ್ಟರೆ ಇನ್ಯಾವುದೇ ಥರದ ಪ್ರಾಬ್ಲಮ್ ಆಗೋದಿಲ್ಲ ನಿಮಗೆ. ಸೊ ನೀವು ಆರಾಮಾಗಿ ರಿಲೇಷನಲ್ಲಿ ಮದುವೆ ಆಗ್ಬೋದು. ಮತ್ತು ನಿಮಗೆ ಎಕ್ಸ್ಟ್ರಾ ನೀವು ಕೇರ್ ತೊಗೋಬೇಕಾಗಿರೋದು ಎಲ್ಲಿ ಅಂತ ಹೇಳಿದರೆ, ನೀವು ಪ್ರೆಗ್ನೆನ್ಸಿ ಟೈಮಲ್ಲಿ ಪ್ರೆಗ್ನೆನ್ಸಿ ಆಗೋದಕ್ಕಿಂತ ಮುಂಚೆನೇ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೋದು. ಯಾಕಂದರೆ ನೀವು ರಿಲೇಷನಲ್ಲಿ ಮದುವೆ ಆಗಿರೋದ್ರಿಂದ ಕೆಲವೊಬ್ಬರಿಗೆ ಭಯ ಇರುತ್ತೆ ನಿಮಗೆ, ಅಯ್ಯೋ ಹುಟ್ಟೋ ಮಕ್ಕಳು ಯಾವ ಥರ ಇರುತ್ತೆ ಏನೋ ಅಂತ. ನೀವು ಫ್ಯೂಚರ್ ಭಯ ಪಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನೀವು ಡೆಫಿನೆಟ್ಲಿ ಒಂದು ಟೈಮ್ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಹೋದಾಗ ನೀವು ಡಾಕ್ಟರ್ಗೆ ಈ ಥರ ನಾವು
ರಿಲೇಷನಲ್ಲಿ ಮದುವೆ ಆಗಿರೋದು, ಇವರು ನನಗೆ ಮಾವಾಗಬೇಕು, ಇಲ್ಲ ನೀವು ಸಂಬಂಧಿಕರು ಯಾವ ಥರ ರಿಲೇಷನ್ ಅನ್ನೋದು ನೀವು ಡಾಕ್ಟರ್ಗೆ ಡೀಟೇಲಾಗಿ ತಿಳಿಸಿದ್ರೆ ಅವರು ನಿಮಗೆ ಸಪ್ಲಿಮೆಂಟ್ಸ್ನ ಕೊಡ್ತಾರಂದರೆ ನಿಮಗೆ ಯಾವ ಥರ ಸಪ್ಲಿಮೆಂಟ್ಸ್ ರಿಕ್ವೈರ್ ಇರುತ್ತೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಈಗ ಫೋಲಿಕ್ ಆ್ಯಸಿಡ್ ಈ ಥರ ತುಂಬ ಟ್ಯಾಬ್ಲೆಟ್ಸ್ ಇರುತ್ತಲ್ವ, ಬೇಬಿ ಹೆಲ್ದಿಯಾಗಿ ಗ್ರೋ ಆಗೋದಕ್ಕೆ ಟ್ಯಾಬ್ಲೆಟ್ಸ್ ಇರುತ್ತಲ್ವ ಅದನ್ನ ಕೊಡ್ತಾರೆ. ಈಗಿನ ಜನ್ರೇಷನ್ನೇ ಹಾಗೆ, ಸಪ್ಲಿಮೆಂಟ್ಸ್ ಇಲ್ಲದೆ ಯಾವುದೇ ಥರದ ಪ್ರೆಗ್ನೆನ್ಸಿ ನಡೀತಾ ಇಲ್ಲ. ಸೊ ಹಂಗಾಗಿ ನೀವು ಪ್ರೀ ಪ್ಲ್ಯಾಂಡಾಗಿ ಮುಂಚೆನೇ ಹೋಗ್ಬಿಟ್ಟು ನೀವು ಈ ಥರ ತೊಗೊಳೋದ್ರಿಂದ ಕೂಡ ನಿಮಗೆ ಯಾವುದೇ ಥರದ ಇಶ್ಯೂಸ್ ಇಲ್ದಲೇ ಹೆಲ್ದಿ ಬೇಬಿ ಆಗುತ್ತೆ. ಸೊ ನಾರ್ಮಲ್ ಪ್ರೆಗ್ನೆನ್ಸಿನೇ ನೀವು ಲೀಡ್ ಮಾಡ್ಬೋದು. ಸೊ ಯಾವುದೇ ಥರದ ವರೀಸ್ ಇಲ್ಲ, ನೀವು ಆರಾಮಾಗಿ ನೀವು ರಿಲೇಷನಲ್ಲಿ ಮದುವೆ ಆಗ್ಬೋದು. ಬ್ಲಡ್ದು ಏನು ಪ್ರಾಬ್ಲಮ್ ಇಲ್ಲ, ನಥಿಂಗ್ ಟು ವರಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿತ್ತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ದಲೇ ವಿಡಿಯೋನ ಎಲ್ಲಿವರೆಗೂ ನೋಡಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೀಪ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬೈ ಆಲ್.